ನೆಕ್ಸ್ಟ್ ಬರುತ್ತೆ ಕುಟುಂಬದ ಲಕ್ಷಣಗಳನ್ನು ವಿವರಿಸಿ. ಇದು ಕೂಡ ತುಂಬಾ ಮಹತ್ವದ ಪ್ರಶ್ನೆ. ಇದು 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ನಲ್ಲಿ ಗ್ಯಾರಂಟಿ ಕೇಳ್ತಾರ. ಹೀಗಾಗಿ ಬರೀ ಒಂದು 4 ಪಾಯಿಂಟ್ಸ್ ಇದಾವೆ, ಇವನು ಸರಿಯಾಗಿ ಅಧ್ಯಯನ ಮಾಡಿಕೊಳ್ಳಿ. ಓಕೆ, ಫಸ್ಟ್ ಪಾಯಿಂಟ್, ಕುಟುಂಬವು ಸಾರ್ವತ್ರಿಕವಾದುದು ಅಂತ. ಕುಟುಂಬವು ಸಾರ್ವತ್ರಿಕವಾದುದು. ಮಾನವ ಸಮಾಜಗಳ ಅಧ್ಯಯನದ ಸಮೀಕ್ಷೆಯಂತೆ ಕುಟುಂಬ ಪ್ರತಿಯೊಂದು ಸಮಾಜಗಳಲ್ಲಿ ಶಾಶ್ವತವಾಗಿ ಹರಡಿಕೊಂಡಿರುವುದನ್ನ ನಾವು ನೋಡ್ತಾ ಇದ್ದೀವಿ. ಉದಾಹರಣೆ ಕೊಡ್ಬೇಕಪ್ಪ ಅಂತಂದ್ರೆ ಜೆ.ಪಿ. ಮರ್ಡಕ್ ಅನ್ನುವಂತಹ ಶಾಸ್ತ್ರಜ್ಞರು 750 ಮಾನವ ಸಮಾಜಗಳ ಅಧ್ಯಯನ ಮಾಡಿದರೆ ಪ್ರತಿಯೊಂದು ಅಧ್ಯಯನದಲ್ಲಿ ಅವರು ಕುಟುಂಬ ಅನ್ನುವಂತಹ ಸಂಸ್ಥೆಯನ್ನ ಕಂಡಿದ್ದಾರೆ. ಇದು ಸಾಂಪ್ರದಾಯಿಕ ಸಮಾಜಗಳಲ್ಲಿ, ಅದೇ ರೀತಿ ಆದಿವಾಸಿ ಸಮಾಜಗಳಲ್ಲಿ ಹಾಗೂ ನಾಗರಿಕ ಸಮಾಜಗಳಲ್ಲಿ ಕುಟುಂಬ ಅಸ್ತಿತ್ವದಲ್ಲಿರುವುದು ಕಂಡು ಬಂದಿದೆ. ಹೀಗಾಗಿ ಕುಟುಂಬ ಎಲ್ಲಾ ಸಮಾಜಗಳಲ್ಲಿ ನಿರಂತರವಾಗಿ ಕಂಡುಬರುವಂತಹ ಒಂದು ಸಂಸ್ಥೆಯಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಕುಟುಂಬ ಸಾರ್ವತ್ರಿಕವಾದುದು. ನೆಕ್ಸ್ಟ್, ಕುಟುಂಬ ಜೈವಿಕ ಅಂಶಗಳ ಆಧಾರ. ಕುಟುಂಬ ಎಂಬ ಸಾಮಾಜಿಕ ಸಂಸ್ಥೆಯನ್ನ ಜೈವಿಕ ಅಂಶಗಳ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಲಾಗಿದೆ ಅಂತ. ಇಲ್ಲಿ ವಿವಾಹ ಅನ್ನುವಂತ ಸಂಸ್ಕಾರದ ಮೂಲಕ, ಒಂದು ಮಹಾದ್ವಾರದ ಮೂಲಕ ಕುಟುಂಬ ಅನ್ನುವಂತಹ ಒಂದು ಕಡ್ಡಡಕ ಪಾದಾರ್ಪಣೆ ಆಗ್ತೈತಿ. ವಿವಾಹದ ನಂತರ ಮಕ್ಕಳ ಜನನ, ಲಾಲನೆ, ಪಾಲನೆ, ಪೋಷಣೆ, ಅದೇ ರೀತಿ ವಂಶ ಪಾರಂಪರ್ಯ ಸಂತತಿಯನ್ನ ಮುಂದುವರಿಸಿಕೊಂಡು ಹೋಗೋದು, ಹಾಗೆ ವ್ಯಕ್ತಿಯ ಒಂದು ಜೈವಿಕ ಆಧಾರದ ಮೇಲೆ ತನ್ನ ಅಭಿಲಾಷೆಯನ್ನು ಈಡೇರಿಸಿಕೊಂಡು ಕುಟುಂಬವನ್ನ ವ್ಯವಸ್ಥಿತವಾಗಿ, ಸಮರ್ಥವಾಗಿ ಮುಂದುವರಿಸಿಕೊಂಡು ಹೋಗೋದು ಈ ಒಂದು ವಿವಾಹದ ಸಂಸ್ಕಾರದ ನಂತರ, ಕುಟುಂಬ ಸಾಂಸಾರಿಕ ಜೀವನ ಪ್ರಾರಂಭವಾದ ನಂತರ ಪ್ರತಿಯೊಬ್ಬ ವ್ಯಕ್ತಿಯ ಆದ್ಯ ಕರ್ತವ್ಯ ಆಗಿರ್ತೈತಿ. ಇಲ್ಲಿ ವ್ಯಕ್ತಿ ಎಲ್ಲಾ ಧಾರ್ಮಿಕ ಸಂಸ್ಕಾರಗಳ ಮೂಲಕ ತನ್ನ ಒಂದು ಜವಾಬ್ದಾರಿಯನ್ನ ನೆರವೇರಿಸಿಕೊಂಡು ಹೋಗೋದು ಅತಿ ಅವಶ್ಯ ಆಗಿರ್ತೈತೆ ಅಂತ ಹೇಳ್ಬೋದು. ನೆಕ್ಸ್ಟ್, ಸೀಮಿತ ಗಾತ್ರ. ಸೀಮಿತ ಅಂದ್ರ ಕಡಿಮೆ, ಚಿಕ್ಕ ಅಂತ. ಇನ್ನೊಂದು ಅರ್ಥದಲ್ಲಿ ಹೇಳಬೇಕಂದ್ರ ಚಿಕ್ಕ ಗಾತ್ರ ಅಂತ. ಸೀಮಿತ ಗಾತ್ರ, ಸೀಮಿತ ಅಂದ್ರ ಕಡಿಮೆ ಸದಸ್ಯರನ್ನ ಒಳಗೊಂಡಂತಹ ಒಂದು ಸಮೂಹ ಅಂತ ಹೇಳ್ಬೋದು. ಇದು ಕುಟುಂಬ ಅನ್ನೋದು ಸಮಾಜದ ಪ್ರಾಥಮಿಕ ಒಂದು ಸಮೂಹ. ಇಲ್ಲಿ ಸೀಮಿತ ಸದಸ್ಯರು ಇರ್ತಾರೆ. ತಂದೆ, ತಾಯಿ, ಅವಿವಾಹಿತ ಮಕ್ಕಳು, ರಕ್ತ ಸಂಬಂಧಿಗಳನ್ನು ಒಳಗೊಂಡಿರುವಂತಹ ಒಂದು ಚಿಕ್ಕ ಗಾತ್ರವನ್ನು ಹೊಂದಿರುವಂತಹ, ರಕ್ತ ಸಂಬಂಧಿಗಳನ್ನು ಒಳಗೊಂಡಿರುವಂತಹ ಒಂದು ಸಮೂಹ ಆಗಿರ್ತೈತೆ ಅಂತ ನಾವು ಹೇಳ್ಬೋದು. ಇಲ್ಲಿ ಆ ಒಂದು ಸದಸ್ಯರ ಮಧ್ಯ ಪ್ರೀತಿ, ವಿಶ್ವಾಸ, ಆತ್ಮೀಯತೆ, ತ್ಯಾಗ ಮುಂತಾದವುಗಳನ್ನ ನಾವಿಲ್ಲಿ ಕಾಣ್ತೀವಿ. ಸಾಮಾಜಿಕ ಮೌಲ್ಯಗಳನ್ನ ನಾವು ಕುಟುಂಬದಲ್ಲಿ ಕಾಣ್ತೀವಿ ಅಂತ ಹೇಳ್ಬೋದು. ನೆಕ್ಸ್ಟ್, ಸಾಮಾನ್ಯ ವಾಸಸ್ಥಳ. ಇದೇ ಪಾಯಿಂಟ್ಸ್ ಅನ್ನ ನೀವು ಸಪರೇಟ್ ಪಾಯಿಂಟ್ಸ್ ಆಗಿ ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ. ಈಗ ಮೂಲಭೂತ ಅವಶ್ಯಕತೆಗಳ ಪೂರೈಕೆ ಮತ್ತೊಂದು ಪಾಯಿಂಟ್ಸ್, ಮತ್ತು ನಾಮಕರಣ ವ್ಯವಸ್ಥೆ ಮತ್ತೊಂದು ಪಾಯಿಂಟ್ಸ್, ಈ ರೀತಿ ನೀವು ಮಾಡ್ಕೋಬಹುದು. ಕಾಮನ್ ರೆಸಿಡೆನ್ಸಿ, ಸಾಮಾನ್ಯ ವಾಸಸ್ಥಳ. ಕುಟುಂಬದ ಎಲ್ಲಾ ಸದಸ್ಯರು ಸಾಮಾನ್ಯವಾಗಿ ಒಂದೇ ಮನೆಯಲ್ಲಿ ವಾಸ ಮಾಡ್ತಿರ್ತಾರ. ಆ ಎಲ್ಲಾ ಸದಸ್ಯರ ಮೂಲಭೂತ ಅಗತ್ಯತೆಗಳಾದಂತ ಆಹಾರ, ರಕ್ಷಣೆ, ವಸತಿ, ಶಿಕ್ಷಣ ಈ ಕುಟುಂಬ ಪೂರೈಸ್ತಾ ಇರುತ್ತೆ. ಪ್ರತಿಯೊಂದು ಕುಟುಂಬವೂ ಕೂಡ ಒಂದು ನಿರ್ದಿಷ್ಟ ಹೆಸರು ಅಥವಾ ಉಪನಾಮದಿಂದ ಗುರುತಿಸಿ ಕೊಡ್ತೈತಿ ಅಂತ ಹೇಳ್ಬೋದು. ಅದೇ ರೀತಿ ವಾಸಸ್ಥಳ ಆಯ್ತು. ಮೂಲಭೂತ
ಅವಶ್ಯಕತೆಗಳ ಪೂರೈಕೆ ಆಯ್ತು. ನಾಮಕರಣ ವ್ಯವಸ್ಥೆ. ಪ್ರತಿಯೊಂದು ಕುಟುಂಬಕ್ಕೂ ಕೂಡ ನಿರ್ದಿಷ್ಟವಾದಂತಹ ಒಂದು ನಾಮ ಅಥವಾ ಉಪನಾಮ ಇರ್ತೈತಿ. ಈಗ ಉದಾಹರಣೆ ಕೊಡ್ಬೇಕು ಬಂದ್ರೆ, ಒಬ್ಬ ವ್ಯಕ್ತಿಯನ್ನ ಗುರುತಿಸ್ಬೇಕಾದ್ರೆ ಆ ಕುಟುಂಬಕ್ಕೆ ಒಂದು ಸರ್ನೇಮ್ ಇದ್ದೇ ಇರ್ತೈತಿ. ಕುಟುಂಬ ಅನ್ನೋದು ಎಲ್ಲಾ ಸಾಮಾಜಿಕ ಸಂಸ್ಥೆಗಳಿಗಿಂತ ಹೆಚ್ಚು ಶಾಶ್ವತ ಸ್ವರೂಪವನ್ನ ಹೊಂದಿದೆ. ಧಾರ್ಮಿಕ, ರಾಜಕೀಯ, ಆರ್ಥಿಕ, ಶೈಕ್ಷಣಿಕ, ಮನರಂಜನೆ ಹೀಗೆ ವಿವಿಧ ಎಲ್ಲಾ ಸಂಸ್ಥೆಗಳಿಗಿಂತ ಇದು ಹೆಚ್ಚು ಶಾಶ್ವತವಾದಂತಹ ಅಸ್ತಿತ್ವವನ್ನ ಪಡೆದಿರುವಂತಹ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಅಲ್ಲದೆ ಇದು ಕುಟುಂಬ ತನ್ನ ಸದಸ್ಯರ ಎಲ್ಲಾ ಮೂಲಭೂತ ಬೇಡಿಕೆಗಳನ್ನ ಈಡೇರಿಸುವಂತಹ ವ್ಯವಸ್ಥೆ ಆಗಿದೆ ಅಂತ ಹೇಳ್ಬೋದು. ಇಷ್ಟು ಕುಟುಂಬದ ಒಂದು ಲಕ್ಷಣಗಳ ವಿವರಣೆಯನ್ನ ನಾವು ಕೊಡಬಹುದು. ಓಕೆ, ನೆಕ್ಸ್ಟ್ ಕ್ವಶನ್, ಕುಟುಂಬದ ಕಾರ್ಯಗಳನ್ನ ವಿವರಿಸಿ. ಕುಟುಂಬದ ಕಾರ್ಯಗಳನ್ನ ನಾವು 2 ಭಾಗದಲ್ಲಿ ವಿಂಗಡಿಸಬೇಕಾಗ್ತೈತಿ. ಒಂದೇದು ಪ್ರಾಥಮಿಕ ಕಾರ್ಯಗಳು, ಇದು ಮಾಧ್ಯಮಿಕ ಕಾರ್ಯಗಳು. ಕ್ವಶನ್ ಕೇಳಬೇಕಾದ್ರೆ ಕುಟುಂಬದ ಪ್ರಾಥಮಿಕ ಕಾರ್ಯಗಳನ್ನು ವಿವರಿಸಿ ಅಂತ ಕೇಳ್ತಾರ, ಇಲ್ಲ ಕುಟುಂಬದ ಮಾಧ್ಯಮಿಕ ಕಾರ್ಯಗಳನ್ನ ವಿವರಿಸಿ ಅಂತ ಕೇಳ್ತಿರ್ತಾರ. ಅವುಗಳ ವಿವರಣೆಯನ್ನು ನಾವು ನೋಡೋಣ. ಓಕೆ, ಕುಟುಂಬದ ಪ್ರಾಥಮಿಕ ಕಾರ್ಯಗಳನ್ನು ವಿವರಿಸಿ ಅಂತ ಕೇಳಿದಾಗ ನೀವೇನ್ ಮಾಡ್ಬೇಕ್ರಿ, ಈ ಎಲ್ಲಾ ಪಾಯಿಂಟ್ಸ್ ವಿವರಣೆ ಕೊಡಬೇಕಾಗೈತೆ. 1ನೇ ಪಾಯಿಂಟ್ಸ್, ಕುಟುಂಬದ ಕಾರ್ಯಗಳು, ಅದು ಪ್ರಾಥಮಿಕ ಕಾರ್ಯಗಳು. ಇಲ್ಲಿ ಹೊಸ ಸದಸ್ಯರ ಸೇರ್ಪಡೆ ಮತ್ತು ಬೌದ್ಧಿಕ ಸಂರಕ್ಷಣೆ, ಇದು ಫಸ್ಟ್ ಪಾಯಿಂಟ್. ಸಾಮಾನ್ಯವಾಗಿ ವಿವಾಹದ ನಂತರ ಅಲ್ಲಿ ಸಂತತಿ ಜನನ ಪ್ರಾರಂಭ ಆಗ್ತೈತಿ. ಕುಟುಂಬದಲ್ಲಿ ಹೊಸ ಪೀಳಿಗೆಯ ಉದಯ ಆಗ್ತೈತಿ. ಮಕ್ಕಳ ಒಂದು ಲಾಲನೆ, ಪಾಲನೆ, ಪೋಷಣೆ ಕುಟುಂಬದ ಆದ್ಯ ಕರ್ತವ್ಯ ಆಗ್ತೈತಿ. ಇಲ್ಲಿ ಆ ಹೊಸ ಪೀಳಿಗೆಗೆ ಒಂದು ಬೌದ್ಧಿಕ ಒಂದು ಸಂರಕ್ಷಣೆ ಕೂಡ ಸಾಧ್ಯ ಆಗ್ತೈತಿ ಅಂತ ಹೇಳ್ಬೋದು. ಅದೇ ರೀತಿ ಕುಟುಂಬದ ಪ್ರಾಥಮಿಕ ಲೈಂಗಿಕ ವರ್ತನೆಗಳ ಮೇಲೆ ನಿಯಂತ್ರಣ ಅಂತ. ಕುಟುಂಬ ತನ್ನ ಸದಸ್ಯರ ಲೈಂಗಿಕ ವರ್ತನೆಗಳ ಮೇಲೆ ಕೆಲವೊಂದು ಇತಿಮಿತಿಗಳನ್ನ, ಕಟ್ಟುಪಾಡುಗಳನ್ನ ಹೇರಿರ್ತೈತಿ. ಈ ವಿವಾಹ ಸಂಸ್ಕಾರದ ಮೂಲಕವೇ ವ್ಯಕ್ತಿ ತನ್ನ ಈ ಒಂದು ಜೈವಿಕ ಒಂದು ತನ್ನ ಜೈವಿಕ ಈಡೇರಿಕೆ ಅಥವಾ ಬಯಕೆಯನ್ನು ಈಡೇರಿಸಿಕೊಳ್ಬೇಕಾಗ್ತೈತಿ. ಕೆಲವೊಂದು ವ್ಯಕ್ತಿಗಳ ಜೊತೆ ವ್ಯಕ್ತಿ ವಿವಾಹ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ತನ್ನದೇ ಆದಂತಹ ಒಂದು ನಿಯಮಗಳನ್ನ, ಪದ್ಧತಿಗಳನ್ನ ಒಳಗೊಂಡಿರ್ತೈತಿ ಅಂತ ಹೇಳ್ಬೋದು. ತನ್ನ ಸದಸ್ಯರ ಮೇಲೆ ಇದು ಲೈಂಗಿಕ ಜೀವನದ ಮೇಲೆ ಕೆಲವೊಂದು ನಿಯಂತ್ರಣವನ್ನು ಕೂಡ ಹೇರಿರ್ತೈತಿ. ಓಕೆ, ನೆಕ್ಸ್ಟ್, ಲೈಂಗಿಕ ವರ್ತನೆಯ ಮೇಲೆ ನಿಯಂತ್ರಣ ಆಯ್ತು. 3rd ಪಾಯಿಂಟ್, ನವಜಾತ ಶಿಶುವಿನ ಹಾಗೂ ಯುವ ಪೀಳಿಗೆಗೆ ಸಾಮಾಜೀಕರಣ ನೀಡುವಂತ ವ್ಯವಸ್ಥೆ ಇದಾಗಿದೆ. ಕುಟುಂಬ ತನ್ನ ಸಮೂಹದಲ್ಲಿ ಜನಿಸಿರುವಂತಹ ಮಕ್ಕಳ ಸಮಾಜೀಕರಣದ ಹೊಣೆಗಾರಿಕೆಯನ್ನ ನಿಭಾಯಿಸ್ತೈತಿ. ಪ್ರತಿಯೊಂದು ಕುಟುಂಬಕ್ಕೂ ಅವ್ರದೇ ಆದಂತಹ ಕೆಲವೊಂದು ಸಂಸ್ಕಾರಗಳಿರ್ತಾವೆ, ಪದ್ಧತಿಗಳಿರ್ತಾವೆ, ಆಚರಣೆಗಳಿರ್ತಾವೆ. ಈ ಹೊಸ ಸದಸ್ಯರಿಗೆ ಆ ಕುಟುಂಬ ತನ್ನ ಸಮಾಜದ ನಿಯಮಗಳನ್ನ ಅಳವಡಿಸಿಕೊಳ್ಳಿಕ್ಕೆ ಸಂಸ್ಕಾರವನ್ನ ನೀಡ್ತೈತಿ. ಪ್ರತಿಯೊಂದು ನಿಯಮಗಳನ್ನ ವ್ಯಕ್ತಿ ಅಳವಡಿಸ್ಕೊಳ್ಬೇಕಾಗ್ತೈತಿ. ಹೀಗಾಗಿ ಕುಟುಂಬ ಪ್ರಾಥಮಿಕ ಶಾಲೆ ಅಂತ ಹೇಳ್ತಾರ, ಜನನಿ ಮೊದಲು ಗುರು ಅಂತ ಹೇಳ್ತಾರ. ಹೀಗಾಗಿ ಕುಟುಂಬ ಯಾವ ರೀತಿಯ ಒಂದು ಸಂಸ್ಕಾರವನ್ನ ನೀಡ್ತೈತಿ, ಆ ಮಗು ಯುವ ಪೀಳಿಗೆ ಒಂದು ನಾಗರಿಕರಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತೈತಿ. ಓಕೆ, ನೆಕ್ಸ್ಟ್, ಅಂತಸ್ತಿನ ವರ್ಗಾವಣೆ. ವ್ಯಕ್ತಿ ಯಾವ ಕುಟುಂಬದಲ್ಲಿ ಜನ್ಮ ತಾಳ್ತಾನೋ ಆ ಆಧಾರದ ಮೇಲೆ ಆ ವ್ಯಕ್ತಿಯ ಅಂತಸ್ತು ನಿರ್ಧರಿಸಲ್ಪಡ್ತೈತಿ. ತಂದೆ ತಾಯಿಯ ಅಂತಸ್ತು ನವಜಾತ ಮಗುವಿಗೆ ಸಹಜವಾಗಿ
ವರ್ಗಾವಣೆ ಆಗ್ತೈತಿ. ತಂದೆ ತಾಯಿ, ಉದಾಹರಣೆ ಕೊಡ್ಬೇಕಪ್ಪ ಅಂತಂದ್ರೆ ತಂದೆ ತಾಯಿ ಶ್ರೀಮಂತ ವರ್ಗದವರಾಗಿದ್ದಾರೆ, ಅಥವಾ ಅವರ ಆಸ್ತಿ ಪಾಸ್ತಿ ಉತ್ತರಾಧಿಕಾರತ್ವ ಆ ಒಂದು ಯುವ ಪೀಳಿಗೆಗೆ ಹಸ್ತಾಂತರಗೊಳ್ತೈತೆ. ನಂತರ ವ್ಯಕ್ತಿಯ ಲಾಲನೆ ಪಾಲನೆ ಪೋಷಣೆ, ಅವರನ್ನ ಒಂದು ಸಮಾಜದಲ್ಲಿ ಒಳ್ಳೆಯ ನಾಗರಿಕರನ್ನಾಗಿ ಮಾರ್ಪಡಿಸುವುದು ಕುಟುಂಬದ ಆದ್ಯ ಕರ್ತವ್ಯ ಆಗಿರ್ತೈತಿ. ವ್ಯಕ್ತಿ ಕೆಲವೊಂದು ನಿಯಮಗಳನ್ನ ಅಳವಡಿಸಿಕೊಂಡು, ಕುಟುಂಬದ ನಿಯಮಗಳು ಸಮಾಜದ ನಿಯಮಗಳನ್ನ ಅಳವಡಿಸಿಕೊಂಡು ಅವನು ಜೀವನ ನಡೆಸಲಿಕ್ಕೆ ಮತ್ತು ಅವನು ಕೂಡ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಆಗ್ಲಿಕ್ಕೆ ಏನಾಗ್ತೈತ್ರಿ, ಕುಟುಂಬ ದಾರಿ ಮಾಡಿಕೊಡ್ತೈತಿ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ಭಾವನಾತ್ಮಕ ಬೆಂಬಲ. ನಾ ಅನಾಥ ಅನ್ನುವಂತ ಭಾವನೆ ಇಲ್ಲಿ ಬರೋದಿಲ್ಲ. ಪ್ರತಿಯೊಂದು ಕುಟುಂಬ ಇದು ಆದ್ಯ ಕರ್ತವ್ಯ, ಭಾವನಾತ್ಮಕವಾದಂತಹ ಬೆಂಬಲವನ್ನು ನೀಡುವುದು ಪ್ರತಿಯೊಂದು ಕುಟುಂಬದ ಆದ್ಯ ಕರ್ತವ್ಯ ಆಗಿರ್ತೈತಿ. ಸದಸ್ಯರಿಗೆ ಪ್ರೀತಿ ಪ್ರೇಮ ಆತ್ಮೀಯತೆಯನ್ನ ಕಲ್ಪಿಸಿಕೊಡ್ತೈತಿ. ಭಾವನಾತ್ಮಕ ಅಂಶಗಳು ಪ್ರೀತಿ ಪ್ರೇಮ ಸಹಕಾರ ಮನೋಭಾವನೆ ಮಮತೆ ವಾತ್ಸಲ್ಯ ಮುಂತಾದ ಸಾಮಾಜಿಕ ಮೌಲ್ಯಗಳನ್ನ ಸದಸ್ಯರು ಹಂಚಿಕೊಳ್ಳಿಕ್ಕೆ ಅವಕಾಶವನ್ನ ಇಲ್ಲಿ ಕಲ್ಪಿಸಿಕೊಡ್ಲಿಕ್ಕೆ. ಹೀಗಾಗಿ ಕುಟುಂಬ ವ್ಯಕ್ತಿಗಳಿಗೆ ಭಾವನಾತ್ಮಕವಾದಂತಹ ಒಂದು ಬೆಂಬಲವನ್ನ ನೀಡ್ತೈತಿ ಅಂತ ಹೇಳ್ಬೋದು. ನೆಕ್ಸ್ಟ್, ಅಪೇಕ್ಷಿತ ತೃಪ್ತಿಯನ್ನು ಪೂರೈಸುವಂತಹ ಕಾರ್ಯ. ವ್ಯಕ್ತಿಯ ಒಂದು ಆಶೆ ಅಭಿಲಾಷೆಗಳನ್ನ ಈಡೇರಿಸೋದು ಕುಟುಂಬದ ಆದ್ಯ ಕರ್ತವ್ಯ ಆಗಿರ್ತೈತಿ. ಅಂದ್ರ ಉದಾಹರಣೆ ಕೊಡ್ಬೇಕಪ್ಪ ಅಂತಂದ್ರ, ರಾಜಕೀಯ ವ್ಯವಸ್ಥೆಯಿಂದ ನಾಗರಿಕ ಸಂರಕ್ಷಣೆ ಮತ್ತು ಸಮಾನತೆಯ ಜೀವನ ಶೈಲಿ, ಆರ್ಥಿಕ ವ್ಯವಸ್ಥೆಯಿಂದ ಮೂಲಭೂತ ಅಗತ್ಯತೆಗಳಾದಂತ ಆಹಾರ ವಸತಿ ಶಿಕ್ಷಣ ಆರೋಗ್ಯ, ಈ ರೀತಿ ಎಲ್ಲಾ ಮೂಲಭೂತ ಅಪೇಕ್ಷೆಗಳನ್ನ ಬೇಡಿಕೆಗಳನ್ನ ಮಾನಸಿಕ ಸಂತೃಪ್ತಿಯನ್ನ ಈಡೇರಿಸಿಕೊಳ್ಳಿಕ್ಕೆ ಕುಟುಂಬ ತನ್ನ ಸದಸ್ಯರಿಗೆ ಸಹಾಯಕವಾಗಿದೆ ಅಂತ ಹೇಳ್ಬೋದು. ಓಕೆ, ಇಷ್ಟು ಕುಟುಂಬದ ಪ್ರಾಥಮಿಕ ಕಾರ್ಯಗಳಾಗ್ತವೆ.